ಆಗಿರುತ್ತದೆ. ಮತ್ತು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನಲ್ಲಿ ಹೊಸ ಭೂಕಂಪ ಮಾಪನ ಕೇಂದ್ರವನ್ನು ಸ್ಥಾಪಿಸಲಾಗಿದೆ. ಮತ್ತು ರಾಷ್ಟ್ರಕೂಟರ ರಾಜಧಾನಿ ಮಾನ್ಯಖೇಟ್ ಅಥವಾ ಮಾಳ್ಖೇಟ್ ಇರುವುದು ಕೂಡ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ. ಮತ್ತೆ ನೋಡಿ, ಕೋವಿಡ್-19 ಭಾರತದಲ್ಲೇ ಪ್ರಥಮ ಬಾರಿಗೆ ಸಾವನ್ನು ಒಪ್ಪಿದ್ದಂತಹ ನಮ್ಮ ಕಲಬುರಗಿ ಜಿಲ್ಲೆಯ ಒಬ್ಬ ವ್ಯಕ್ತಿ ಅಂತಂದರೆ ಹೀಗೆ ತಿಳ್ಕೋಬೇಕು ನೀವು. ಕೋವಿಡ್-19 ಭಾರತದಲ್ಲಿ ಪ್ರಥಮ ಬಾರಿಗೆ ಯಾವ ಜಿಲ್ಲೆ ಅಥವಾ ಯಾವ ರಾಜ್ಯದಲ್ಲಿ ಮರಣ ಒಪ್ಪಿದ್ರಪ್ಪ ಅಂತಂದರೆ ಕಲಬುರಗಿ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಕೋವಿಡ್-19 ಮರಣ ಒಪ್ಪಿದ್ದಾರೆ ಅಂತ ತಿಳ್ಕೋಬೇಕು ನೀವು. ಹಾಗೇನೆ ಕರ್ನಾಟಕದಲ್ಲೇ ಪ್ರಥಮ ಬಾರಿಗೆ ದೂರದರ್ಶನವನ್ನು ಹೊಂದಿರುವಂತಹ ಜಿಲ್ಲೆ ಯಾವುದಪ್ಪ ಅಂತಂದರೆ ನಮ್ಮ ಕಲಬುರಗಿ ಜಿಲ್ಲೆ ಆಗಿರುತ್ತದೆ. ಅದು ಎಷ್ಟರಲ್ಲಿಯಪ್ಪ ಅಂತಂದರೆ 1977ರಲ್ಲಿ. ಹಾಗೇನೆ ಕಲಬುರಗಿ ಜಿಲ್ಲೆಯಲ್ಲಿ ಹೈಕೋರ್ಟ್ ಖಾಯಂ ಪೀಠವನ್ನು ಸ್ಥಾಪಿಸಿದ್ದು 2008 ಜುಲೈ 5ರಂದು. ಮತ್ತು 2010ರಲ್ಲಿ ಕಲಬುರಗಿ ಜಿಲ್ಲೆಯಿಂದ ಯಾದಗಿರಿ ಜಿಲ್ಲೆಯನ್ನು ಪ್ರತ್ಯೇಕ ಮಾಡಲಾಯಿತು. ಅಂತಂದರೆ 2010ರಲ್ಲಿ ಕಲಬುರಗಿ ಜಿಲ್ಲೆಯಿಂದ ಯಾದಗಿರಿಯನ್ನು ಬೇರೆ ಮಾಡಲಾಯಿತು ಎಂದು ತಿಳ್ಕೋಬೇಕು. ಹಾಗೆಯೇ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬೀಳು ಭೂಮಿಯನ್ನು ಹೊಂದಿರುವಂತಹ ಜಿಲ್ಲೆ ನಮ್ಮ ಕಲಬುರಗಿ ಜಿಲ್ಲೆಯಾಗಿರುತ್ತದೆ. ಮತ್ತೆ ನಾನು ಹೇಳಿದ್ದೆ ಮಾನ್ಯಖೇಟ್ ಎಂಬುದು ರಾಷ್ಟ್ರಕೂಟರ ರಾಜಧಾನಿಯಾಗಿತ್ತಂತ. ಈ ಮಾನ್ಯಖೇಟ್ ಎಂಬುದು ಕಾಗಿಣಾ ನದಿಯ ದಂಡದ ಮೇಲಿದೆ ಅಂತ ತಿಳ್ಕೋಬೇಕು ನೀವು.